ಮಂಗಳೂರು ಸೌತೆಕಾಯಿ ಸಾಂಬಾರು ಯಾವ ರೀತಿ ಮಾಡೋದಂತ ತುಂಬ ಸುಲಭ ವಿಧಾನದಲ್ಲಿ ನಾನಿವತ್ತು ಹೇಳಿಕೊಡ್ತೀನಿ. ಯಾವೆಲ್ಲ ಕಾಂಬಿನೇಷನ್ ಇದಕ್ಕೆ ಚೆನ್ನಾಗಿರುತ್ತೆ ಅಂತ ಕೂಡ ನಾನಿವತ್ತು ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೀಣಾ ಸತೀಶ್. ನೋಡಿ, ಮೊದಲಿಗೆ ಒಂದು ದೊಡ್ಡ ಸೈಜಿನ ಮಂಗಳೂರು ಸೌತೆಕಾಯಿ ತಗೊಂಡಿದ್ದೀನಿ. ಇದನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ಒಳಗೆ ಇರುವಂತಹ ಈ ಬೀಜಗಳೆಲ್ಲ ಇರುತ್ತಲ್ವ, ಸೀಡ್ಸನ್ನು ಕ್ಲೀನ್ ಮಾಡ್ಕೋಬೇಕು. ಇದನ್ನು ನಾವು ಸಾಂಬಾರಿಗೆ ಹಾಕುವಂತಿಲ್ಲ. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿದ ನಂತರ ಇದನ್ನು ಒಂದು ಮೀಡಿಯಮ್ ಗಾತ್ರದ ಹೋಳುಗಳಾಗಿ ಕಟ್ ಮಾಡ್ಕೋಬೇಕು. ತುಂಬ ಸಣ್ಣ ಸೈಜಲ್ಲಿ ನಾವು ಪಲ್ಯ ಎಲ್ಲ ಮಾಡ್ತೀವಲ್ವ, ಆ ಥರ ಕಟ್ ಮಾಡ್ಕೋಬೇಡಿ. ಸ್ವಲ್ಪ ಸೈಜ್ ದೊಡ್ಡದು ಇಟ್ಕೊಳ್ಳಿ. ಅದು ಬೆಂದು ಹೋದರೆ ತುಂಬ ಸ್ಮ್ಯಾಶ್ ಆಗಲ್ಲ, ಮತ್ತು ಬಾಯಿಗೆ ಸಿಗುತ್ತಲ್ಲ ತಿನ್ನೋಕ್ಕೆ, ಆಗ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಹೋಳುಗಳನ್ನು ಕ್ಲೀನ್ ಮಾಡಿ ಕಟ್ ಮಾಡಿದ ನಂತರ ಒಂದು 4ರಿಂದ 5 ನುಗ್ಗೆಕೋಡನ್ನು ಇದಕ್ಕೆ ಹಾಕ್ಕೊಳ್ಳಿ. ನುಗ್ಗೆಕೋಡು ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೌತೆಕಾಯಿಗೆ. ಅಥವಾ ಹುರುಳಿಕಾಳು ಅಥವಾ ಹೆಸರು ಕಾಳು ಇದನ್ನೆಲ್ಲನೂ ಹಾಕೋಬೋದು, ಚೆನ್ನಾಗಿರುತ್ತೆ. ಈ ಥರ ಇದರ ಮೇಲ್ಗಡೆ ಸಿಪ್ಪೆ ಇರುತ್ತಲ್ಲ, ಅದನ್ನು ಕ್ಲೀನ್ ಮಾಡಿ ತೆಗೆದು ಹಾಕಿದರೆ ಆಯಿತು. ತುಂಬ ಸುಲಭ ಸಿಪ್ಪೆ ತೆಗೆಯೋದು. ಈ ಥರ ಚಾಕುವಿನಿಂದ ಕ್ಲೀನ್ ಮಾಡಿಕೊಂಡ್ರೆ ಬೇಗ ಬರುತ್ತೆ ಅದು, ಮೇಲ್ಗಡೆಯಿಂದ ಕ್ಲೀನ್ ಮಾಡಿದರೆ. ಎಲ್ಲ ನುಗ್ಗೆಕಾಯಿಯನ್ನು ಈ ಥರ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ, ನಾವು ಬಸಳೆ ದಂಟು ಕಟ್ ಮಾಡ್ತೀವಲ್ವ, ಅಷ್ಟು ಉದ್ದ ಇದ್ದರೆ ಬಾಯಿಗೆ ತಿನ್ನಕ್ಕೆ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಅಷ್ಟು ಉದ್ದ ಮಾಡಿದ್ದೀನಿ. ನೋಡಿ, ಒಂದು ಪಾತ್ರೆಗೆ ಹಾಕ್ಕೊಂಡು ನುಗ್ಗೆಕಾಯಿ ಸೌತೆಕಾಯಿ ಎರಡನ್ನೂ ಒಟ್ಟಿಗೆ ಹಾಕ್ಕೊಂಡು ಸೌತೆಕಾಯಿ ಮುಳುಗುವಷ್ಟು ನೀರು ಹಾಕಿ 1 ಸ್ಪೂನಷ್ಟು ಉಪ್ಪು, ಜೊತೆಗೆ 1 ಟೊಮೆಟೊ, ಇದರ ಬದಲಿಗೆ ಹುಣಸೆಹಣ್ಣು ರಸ ಸ್ವಲ್ಪ 1.5 ಸ್ಪೂನಷ್ಟು ಹಾಕೋಬೋದು. ಸಣ್ಣ ತುಂಡು ಬೆಲ್ಲನ ಹಾಕೋಬೇಕು, ರುಚಿಗೆ ಚೆನ್ನಾಗಿರುತ್ತೆ. ಇದನ್ನು ಮಿಕ್ಸ್ ಮಾಡಿ ನಾವು ಬೇಯಕ್ಕೆ ಬಿಡಬೇಕು. ಜೊತೆಗೇ 1 ಈರುಳ್ಳಿಯನ್ನು ಹಾಕ್ಕೊಂಡ್ರೆ ಹಾಕೋಬೋದು, ನಿಮ್ಗೆ ಇಷ್ಟ. ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನೀರು ಸ್ವಲ್ಪ ಜಾಸ್ತಿ ಇಟ್ಟು ಬೇಯಿಸ್ಕೋಬೇಕು, ಯಾಕಂದರೆ ಸೌತೆಕಾಯಿ ಬೇಯೋಕ್ಕೆ ಟೈಮ್ ಹಿಡಿಯುತ್ತೆ. ಇಲ್ಲಿ ನೋಡಿ, ಸ್ವಲ್ಪ ಒಂದು ಫ್ರೈ ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡು 1 ಸ್ಪೂನಷ್ಟು ಉದ್ದಿನಬೇಳೆ, 1 ಸ್ಪೂನಷ್ಟು ಕಡಲೆಬೇಳೆ, ಹಾಗೆ 1 ದಂಟಷ್ಟು ಕರಿಬೇವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ತುಂಬ ಡಾರ್ಕಾಗಿ ಬೇಡ, ಲೈಟಾಗಿ ಫ್ರೈ ಆದರೆ ಸಾಕು. ಈ ಉದ್ದಿನಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗುವಷ್ಟು ನೀವು ಈ ಥರ ನೋಡಿ, ಈ ಕಲರ್ಗೆ ಬರುವಷ್ಟು ಫ್ರೈ ಮಾಡಿದರೆ ಆಯಿತು. ಇಲ್ಲಿ ನೋಡಿ, ನಾನು ಒಂದು ಸಣ್ಣ ಗಾತ್ರದ ತೆಂಗಿನಕಾಯನ್ನು ತಗೊಂಡಿದ್ದೀನಿ. ಕೈ ಅಳತೆಯಲ್ಲಿ ಹೇಳೋದಾದರೆ ಒಂದು 2 ಹಿಡಿಯಷ್ಟು ತೆಂಗಿನಕಾಯನ್ನು ತಗೊಂಡಿದ್ದೀನಿ. ನೋಡಿ, ಈ ಕಾಯಿ ತುರಿ ಜೊತೆಗೆ ಸಾಂಬಾರು ಪೌಡರೆಲ್ಲ ಹಾಕಿ ರುಬ್ಬಕ್ಕಿದೆ. ಈರುಳ್ಳಿ ಬೆಳ್ಳುಳ್ಳಿ ನಾನು ಹಾಕ್ತಾ ಇಲ್ಲ. ಈರುಳ್ಳಿ ನೀವು ಹಾಕೋದಾದರೆ ಒಂದು ಅರ್ಧ ಈರುಳ್ಳಿ, ಒಂದು 3 ಎಸಳು ಬೆಳ್ಳುಳ್ಳಿ ಹಾಕ್ಬೋದು. ಇಲ್ಲಿ ನೋಡಿ, ಸಾಂಬಾರು ಪೌಡರನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. 2.5 ಸ್ಪೂನಷ್ಟು ಸಾಂಬಾರು ಪೌಡರ್ ಹಾಕ್ತಾ ಇದ್ದೀನಿ. ಈ ಸಾಂಬಾರು ಪೌಡರ್ ಯಾವ ರೀತಿ ಮಾಡೋದಂತ ನಾನು ಸ್ಕ್ರೀನಲ್ಲಿ ನೋಡಿ ಯಾವೆಲ್ಲ ಐಟಮ್ಸ್ ಹಾಕಬೇಕಂತ ಹಾಕಿದ್ದೀನಿ, ಈ ಮಸಾಲಕ್ಕೆ ಎಷ್ಟು ಬೇಕು ಅಂತ. ಹಾಗೆಯೇ ನಿಮಗೆ 1 kg ಸಾಂಬಾರು ಪೌಡರ್ ಈ ಥರ ಮಾಡಿ ಇಡೋದಾದರೆ ನನ್ನ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಹೋಗಿ ನೋಡ್ಬೋದು. ನೋಡಿ, ಈ ಥರ ನುಣ್ಣಗೆ ರುಬ್ಬಿ ರೆಡಿ ಮಾಡ್ಕೋಬೇಕು ಮಸಾಲಾನ. ಇಲ್ಲಿ ನೋಡಿ, ನಾವು ಸೌತೆಕಾಯಿ ಮತ್ತು ನುಗ್ಗೆಕೋಡು ಏನಿದೆ ಅದನ್ನು ಬೇಯಕ್ಕಿಟ್ಟಿದ್ವಲ್ಲ, ಅದು ಚೆನ್ನಾಗಿ ಬೆಂದಿದೆ. ಈಗ ಈ ಮಸಾಲಾನ ಇದಕ್ಕೆ ಸೇರಿಸ್ಕೋಬೇಕು. ಮಸಾಲಾನು ಹಾಗೆ ತುಂಬ ತೆಳುನೂ ಮಾಡ್ಕೋಬಾರ್ದು, ಹಾಗೆಯೇ ತುಂಬ ದಪ್ಪನೂ ಬೇಡ, ಮೀಡಿಯಮ್ ಆಗಿ ಇಟ್ಕೋಬೇಕು. ಒಂಥರ ಗಶಿ ಥರ ಆಗಬಾರ್ದು. ಇದು ಸಾಂಬಾರು ಆಗಿರೋದ್ರಿಂದ ಸ್ವಲ್ಪ ತೆಳುನೇ ಮಾಡ್ಕೋಬೇಕು. ಈ ಥರ ನೋಡಿ, ಹದ ಇದ್ದರೆ ಚೆನ್ನಾಗಿರುತ್ತೆ. ವೈಟ್ ರೈಸ್ ಅಥವಾ ಬಾಯ್ಲ್ಡ್ ರೈಸಿಗೆ ಚೆನ್ನಾಗಿರುತ್ತೆ. ತುಂಬ ದಪ್ಪ ಆದರೆ ನಮಗೆ ಅಷ್ಟು ಚೆನ್ನಾಗಿರಲ್ಲ ಊಟ ಮಾಡೋಕ್ಕೆ. ಇಲ್ಲಿ ನೋಡಿ, ಇದು ಚೆನ್ನಾಗಿ ಕುದಿ ಬರಬೇಕು. ನಂತರ ಉಪ್ಪಿನ ಹದನೂ ನೋಡಿ ನಾವು ಇಲ್ಲಿ ಹದ ಮಾಡ್ಕೋಬೇಕು. ಮಸಾಲ ಹಾಕಿದ ನಂತರ ಚೆನ್ನಾಗಿ ಇದನ್ನು ಕುದಿಸಬೇಕು. ಕುದಿ ಬಂದ ನಂತರ ಕೊನೆಯಲ್ಲಿ ಬೇಕಾದರೆ ನಿಮಗೆ ಇಷ್ಟ ಇದ್ದರೆ ಒಗ್ಗರಣೆಯನ್ನು ಹಾಕೋಬೋದು. ತುಂಬ ಸೂಪರ್ ಆಗಿರುತ್ತೆ ಈ ಸಾಂಬಾರು. ಈ ದೇವಸ್ಥಾನಗಳಲ್ಲೆಲ್ಲ ನಾರ್ಮಲಾಗಿ ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ಸಿಂಪಲಾಗಿ ಈ ಥರ ಸಾಂಬಾರನ್ನು ಮಾಡ್ತಾರೆ. ನೀವು ಕೂಡ ಈ ನುಗ್ಗೆಕೋಡು ಹಾಕಿ ಒಮ್ಮೆ ಈ ಥರ ಸೌತೆಕಾಯಿ ಸಾಂಬಾರು ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.